ಬೆಂಗಳೂರಲ್ಲಿ ಮಳೆ ಬಂದು ಪರದಾಟ ಆದ್ರೂ ಕೂಡ ಡೋಂಟ್ ಕೇರ್, ಮರಗಳು ಧರೆಗುರುಳಿದ್ರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ನಮ್ಮ ಅಧಿಕಾರಿಗಳು. ಚಾಲುಕ್ಯ ಸರ್ಕಲ್ ಟು ಮೈಸೂರು ಬ್ಯಾಂಕ್ ರಸ್ತೆಯಲ್ಲಿ ಸಾಕಷ್ಟು ಮರ ಬಿದ್ದಿದೆ. ಮರ ಬಿದ್ದು ರಸ್ತೆ ಬದಿಯ ಗ್ರಿಲ್ ಹಾಗೂ ವಿದ್ಯುತ್ ಪೆಟ್ಟಿಗೆಗೆ ಹಾನಿಯಾಗಿದೆ. ಮರ ಬಿದ್ದು 2 ಗಂಟೆ ಕಳೆದ್ರೂ ಕೂಡ ಪಾಲಿಕೆ ಸಿಬ್ಬಂದಿ ಆಗಿರಬಹುದು ಅಥವಾ ಅರಣ್ಯ ಇಲಾಖೆ ಸಿಬ್ಬಂದಿ ಆಗಿರಬಹುದು ಸ್ಥಳಕ್ಕೆ ಬಂದಿಲ್ಲ. ಟ್ರಾಫಿಕ್ ಪೊಲೀಸರಿಂದಲೇ ಪಾಪ ರಸ್ತೆಗೆ ಬಿದ್ದ ಮರದ ತೆರವು ಕಾರ್ಯ ಆಗ್ತಿದೆ. ಸಮಯಕ್ಕೆ ಬಾರದ ಬಿಬಿಎಂಪಿ ಅರಣ್ಯ ವಿಭಾಗದ ನಿರ್ಲಕ್ಷ್ಯಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ. ಇದು ಒಂದೇ ಸಲ ಅಲ್ಲ ಅಥವಾ ಇದು ಒಂದೇ ಜಾಗದಲ್ಲಿ ಅಲ್ಲ. ಪ್ರತಿ ಸಲ ಮಳೆ ಬಂದಂತಹ ಸಂದರ್ಭದಲ್ಲಿ, ಜೋರು ಗಾಳಿ ಬೀಸಿದಂತಹ ಸಂದರ್ಭದಲ್ಲಿ ಇಂತಹ ಸಾಕಷ್ಟು ಘಟನೆಗಳು ಬೆಂಗಳೂರಲ್ಲಾಗುತ್ತೆ. ಟ್ರಾಫಿಕ್ ಪೊಲೀಸರಿಗೆ ಒಂದ್ ರೀತಿ ಸಂಕಟ ಇದು. ಒಂದ್ ಕಡೆ ಟ್ರಾಫಿಕ್ ಕ್ಲಿಯರ್ ಮಾಡಬೇಕು, ಮತ್ತೊಂದು ಕಡೆ ಆ ಮರ ತೆರವು ಕೆಲಸ ಮಾಡಬೇಕು. ಬಿಬಿಎಂಪಿ ಅವರಿಗೆ ಕಾಲ್ ಮಾಡಿದ್ರು ಕೂಡ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿ ಸುಮ್ಮನಿರ್ತಾರೆ. ಅರಣ್ಯ ಇಲಾಖೆ ಅವರಿಗೆ ಕಾಲ್ ಮಾಡಿದ್ರು ಕೂಡ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರ ವ್ಯಾಪ್ತಿಗೆ ಬರುತ್ತೆ ಇದು ಅನ್ನುವಂತ ಪ್ರಶ್ನೆ. ಟ್ರಾಫಿಕ್ ಪೊಲೀಸರ ವ್ಯಾಪ್ತಿಗೆ ಬರುತ್ತಾ? ಅವ್ರ ಕೆಲಸ ಇರೋದು ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದು. ಅದನ್ನ ಬಿಟ್ಬಿಟ್ಟು ಇಲ್ಲಿ ಬಂದು ಪಾಪ ಅವರು ಕೂಡ ಆ ಮರ ತೆರವು ಕಾರ್ಯದಲ್ಲಿ ಬ್ಯುಸಿ ಆಗಿರೋದನ್ನ ಗಮನಿಸ್ತಾ ಇದೀವಿ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಕರೆಸ್ಪಾಂಡೆಂಟ್ ಪ್ರಗತಿ ನೀಡ್ತಾರೆ. ಪ್ರಗತಿ, ಇದೇ ಮೊದಲ ಸಲ ಅಲ್ಲ, ಇದೇ ಮೊದಲ ಏರಿಯಾನೂ ಅಲ್ಲ. ಪ್ರತಿ ಸಲ ಮರ ಬಿದ್ದಂತಹ ಸಂದರ್ಭದಲ್ಲೂ ಮೊದಲು ಅಲ್ಲಿ ಹೋಗೋದು ಟ್ರಾಫಿಕ್ ಪೊಲೀಸರೇ ಬಹಳಷ್ಟು ಕಡೆ. ಇಲ್ಲಿ ಯಾಕೆ ಬಿಬಿಎಂಪಿ ಅಥವಾ ಅರಣ್ಯ ಇಲಾಖೆ ಸಿಬ್ಬಂದಿ ಬಂದಿಲ್ಲ? ಏನಾಯ್ತು ಪ್ರಾಬ್ಲಮ್ಮು? ಬಿಬಿಎಂಪಿಯ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಇದೆ ಮೊದಲೇನಲ್ಲ. ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ನಡೀತಾನೆ ಇರುತ್ತೆ. ಪ್ರತಿ ಸಲ ಮರ ಬಿದ್ದಂತಹ ಸಂದರ್ಭದಲ್ಲಾಗ್ಲಿ ಅಥವಾ ರಸ್ತೆಯಲ್ಲಿ ನೀರು ತುಂಬಿದಂತಹ ಸಂದರ್ಭದಲ್ಲಾಗ್ಲಿ ಅಲ್ಲೆಲ್ಲವೂ ಕೂಡ ಕೆಲಸ ಮಾಡುವಂತದ್ದು ಟ್ರಾಫಿಕ್ ಪೊಲೀಸರೇ ಅನ್ನುವಂಥದ್ದು ಜನಸಾಮಾನ್ಯರೇ ಹೇಳುವ ಮಾತು. ಜೊತೆಗೆ ಆಗಾಗ ವೈರಲ್ ಆಗ್ತಾ ಇರುವಂತಹ ವಿಡಿಯೋವನ್ನ ಗಮನಿಸಿದ್ರು ಕೂಡ ಗೊತ್ತಾಗುತ್ತೆ. ಇಲ್ಲಿ ಚಾಲುಕ್ಯ ಸರ್ಕಲ್ ಟು ಮೈಸೂರು ಬ್ಯಾಂಕ್ ಕಡೆ ಹೋಗುವಂತಹ ರಸ್ತೆಯಲ್ಲಿ ಬೆಳ್ಳಂಬೆಳಿಗ್ಗೆನೆ ಒಂದು ಮರ ಬಿದ್ದಿರುತ್ತೆ. ಮರ ಬಿದ್ದು ಸರಿಸುಮಾರು ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ಮರ ಬಿದ್ರು ಕೂಡ 10 ಗಂಟೆ 10:30 ಆಗ್ತಾ ಬಂದ್ರು ಕೂಡ ಯಾವುದೇ ರೀತಿಯಾದಂತಹ ಬಿಬಿಎಂಪಿಯ ಸಿಬ್ಬಂದಿ ಸ್ಥಳಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ಅಲ್ಲಿರುವಂತಹ ಟ್ರಾಫಿಕ್ ಪೊಲೀಸರು ಆ ಇಡೀ ರೋಡ್ ಅನ್ನ ಕ್ಲೋಸ್ ಮಾಡ್ತಾರೆ. ಅದರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಟ್ರಾಫಿಕ್ ಜಾಮ್ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ 9 ಗಂಟೆ ಇದೆಲ್ಲ ಪೀಕ್ ಟೈಮ್. ಆ ಟೈಮಲ್ಲಿ ತುಂಬಾ ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಸಮಸ್ಯೆ ಆಗ್ತಾ ಇರುತ್ತೆ. ಸೊ ಅದೇ ಕಾರಣಕ್ಕೆ ಬಿಬಿಎಂಪಿ ಅವ್ರನ್ನ ಕಾಯ್ತಾ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅಂತ ಅರ್ಥ ಮಾಡ್ಕೊಂಡು ಟ್ರಾಫಿಕ್ ಪೊಲೀಸರೇ ಅದನ್ನ ತೆರವು ಮಾಡುವಂತಹ ಕೆಲಸ ಮಾಡ್ತಾರೆ. ಬಟ್ ಇಲ್ಲಿ ಇರುವಂತಹ ಪ್ರಶ್ನೆ, ಜನಸಾಮಾನ್ಯರು ಕೇಳ್ತಾ ಇರುವಂತಹ ಪ್ರಶ್ನೆ, ಬಿಬಿಎಂಪಿ ಅಧಿಕಾರಿಗಳು ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಬಿಬಿಎಂಪಿಯಲ್ಲಿ ಸಪರೇಟ್ ಆದಂತಹ ಡಿಪಾರ್ಟ್ಮೆಂಟ್ ಇದೆ, ಅರಣ್ಯ ಇಲಾಖೆ ಅಂತಾನೆ ಸಪರೇಟ್ ಆದಂತಹ ವಿಂಗ್ ಇದೆ. ಅಲ್ಲಿರುವಂತಹ ಸ್ಟಾಫ್ ಬಂದು ಅದನ್ನ ತೆರವು ಮಾಡುವಂತಹ ಕೆಲಸ ಮಾಡ್ಬೇಕಾಗಿತ್ತು. ಬಿಬಿಎಂಪಿ ಆಯುಕ್ತರು ಹೇಳ್ತಾರೆ ಪ್ರತಿ ಝೋನ್ ಅಲ್ಲೂ ಕೂಡ ನಮ್ದೊಂದಷ್ಟು ಟೀಮ್ ಇದೆ, ಪ್ರತಿ ಝೋನ್ ಅಲ್ಲೂ ಕೂಡ ಆಯಾಯ ವಾರ್ಡ್ಗಳಲ್ಲಿ ಆಗುವಂತಹ ಸಮಸ್ಯೆಯನ್ನ ಒಂದು ಟೀಮ್ ಹೋಗಿ ಸಾಲ್ವ್ ಮಾಡುತ್ತೆ. ಈ ರೀತಿಯಾದಂತಹ ಪುಂಖಾನುಪುಂಖವಾದಂತಹ ಕಥೆಯನ್ನ ಬಿಡ್ತಾರೆ. ಆದ್ರೆ ಇಲ್ಲಿ ಮಾತ್ರ ನೀವು ಗಮನಿಸ್ತಾ ಇದ್ರೆ ಯಾವುದೇ ರೀತಿಯಾದಂತಹ ಸಪೋರ್ಟ್ ಈ ಟೀಮ್ ಕಡೆಯಿಂದನೂ ಸಿಕ್ಕಿಲ್ಲ, ಜೊತೆಗೆ ಬಿಬಿಎಂಪಿ ಕಡೆಯಿಂದನೂ ಸಿಕ್ಕಿಲ್ಲ. ಇಲ್ಲಿ ಟ್ರಾಫಿಕ್ ಪೊಲೀಸರೇ ಮರ ತೆರವು ಮಾಡುವಂತಹ ಚಿತ್ರಣವನ್ನ ನಾವಿಲ್ಲಿ ಕಾಣ್ತಾ ಇರುವಂತದ್ದು. ಸಭಾ, ಅಲ್ಲಿ ಲೇಡಿ ಪೊಲೀಸ್ ಆಫೀಸರ್ಸ್ ಕೂಡ ಇದ್ದಾರೆ. ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.